ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತೇನಪ್ಪ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅನ್ಕೊತೀರಾ. ಸೊ ಇವತ್ತು ನಾವು ನಮ್ಮ ಅಪ್ಪನ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಸೊ ಅದು ಇರೋದು KR ಪೇಟೆ ತಾಲೂಕು ಹೆಗ್ಡಳ್ಳಿ ಅನ್ನೋ ಊರಲ್ಲಿರೋದು ನಮ್ಮ ಮನೆ ದೇವರು. ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಅಪ್ಪನ ಮನೆ ದೇವರು ಮತ್ತು ಅಮ್ಮನ ಮನೆ ದೇವರು ಸೇಮ್ ಇದೆ. ಅಂದರೆ ಅವರಿಬ್ಬರು ಮದುವೆ ಆಗೋ ಟೈಮಲ್ಲಿ ಒಬ್ರಿಗೊಬ್ರಿಗೆ ಗೊತ್ತಿರಲಿಲ್ಲ ಇದೇ ಮನೆ ದೇವರು ಇಬ್ರದ್ದು ಅಂತ. ಸೊ ಇಲ್ಲಿ ಅಪ್ಪ ಅವರು ಮದುವೆಗೆ ಪ್ರಸ್ತಾಪ ಮಾಡೋಕ್ಕೆ ಹೋದಾಗ ಹೆಗ್ಡಳ್ಳಿ ಅನ್ನೋದು ಬಿಟ್ಟು ಎಡ್ಡಳ್ಳಿ ಅಂತ ಹೇಳಿಬಿಟ್ಟಿದ್ರಂತೆ. ಸೊ ಅಮ್ಮ ಅವರು ಕರೆಕ್ಟಾಗಿ ಹೇಳಿದ್ರಂತೆ. ಹಾಗಾಗಿ ಹೋಗ್ಬಿಡು ಅವ್ರದ್ದು ಹೆಗ್ಡಳ್ಳಿ, ನಮ್ಮದು ಎಡ್ಡಳ್ಳಿ ಅಂತ ಅಂದ್ಕೊಂಡು ಸೊ ಮದುವೆ ಆದರು. ಬಟ್ ಆಮೇಲೆ ಗೊತ್ತಾಯಿತು, ಜಸ್ಟ್ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಎಷ್ಟೆಲ್ಲ ಆಯಿತು ನೋಡಿ. ಸೊ ಹಂಗೆ ಮದುವೆ ಆದಮೇಲೆ ಗೊತ್ತಾಯಿತು ಇಬ್ರದ್ದು ಒಂದೇ ವಂಶ, ಒಂದೇ ದೇವರು ಅಂತ ಹೇಳಿ. ಸೊ ಹಾಗಾಗಿ ಇದು ಅಪ್ಪ ಮತ್ತು ಅಮ್ಮ ಇಬ್ಬರು ಮನೆ ದೇವರು ಕೂಡ ಹೌದು. ಸೊ ಅಲ್ಲಿಗೆ ಈಗ ನಾನು, ಜಶ್ವಿ, ಇತಿ, ಅಪ್ಪ, ಅಮ್ಮ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇದು ನೀವು ನೋಡ್ತಾ ಇರ್ಬೋದು ನಮ್ಮ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಈ ಬಾರಿ ಜಾತ್ರೆ ನಡೀಲಿಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅಂತ ಹೇಳಿ. ಆ್ಯಂಡ್ ನೀರು ಕೂಡ ನೋಡಿ ಜಾಸ್ತಿ ಅಷ್ಟೊಂದೇನಿಲ್ಲ, ವ್ಯೂ ಪಾಯಿಂಟ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ಈ ಬಾರಿ ಹೋಗಿಲ್ಲ ಅಂತ ಅನ್ನೋದು ಸ್ವಲ್ಪ ಬೇಜಾರಿದೆ. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಜಶ್ವಿ ಅಪ್ಪ ಅಮ್ಮ ಇಬ್ಬರು 3 ಜನನೂ ಕೂಡ ಸ್ಕೂಟಿಲಿ ಹೋದರು. ನಾನು ಯತಿ ಮಾತ್ರ ಬೈಕಲ್ಲಿ ಹೋದ್ವಿ. ಸುದಿಗೆ ವರ್ಕ್ ಇದ್ದಿದ್ದರಿಂದ ಅವರು ಬರಲಿಕ್ಕಾಗಲಿಲ್ಲ, ಹಾಗಾಗಿ ಬೈಕಲ್ಲೇ ಹೋಗ್ತಾಯಿದ್ದೀವಿ. ಸೊ ಇದು ನೋಡ್ತಾ ಇರ್ಬೋದು, ಇದು ಬೇರಿಯಿಂದ ಫುಲ್ ಸ್ಟ್ರೇಟ್ ಹೋದರೆ ಹಾಸನ ಸಿಗುತ್ತೆ. ರೈಟ್ ಹೋದರೆ ನಮಗೆ ಎಲ್ಲಿ ಹೋಗಬೇಕು ಡೆಸ್ಟಿನೇಷನ್ ಅಲ್ಲಿ ಸಿಗುತ್ತೆ. ಸೊ ಇವಾಗಂತೂ ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ನಾವು ಫಸ್ಟ್ ಟೈಮ್ ಹೋದಾಗ ಇಷ್ಟು ಚೆನ್ನಾಗಿ ರೋಡ್ ಇರಲಿಲ್ಲ. ಇದು ಬ್ಯಾಂಗ್ಳೂರ್ ಟು ಹಾಸನ್ ಥ್ರೂ ರೋಡ್ ಅಂತೆ, ತುಂಬ ಚೆನ್ನಾಗಿತ್ತು ಮಾತ್ರ. ಆ್ಯಂಡ್ ವೆಹಿಕಲ್ಸ್ ಕೂಡ ಅಷ್ಟೊಂದೇನಿರಲಿಲ್ಲ, ಏಕೆಂದರೆ ಲಾಸ್ಟ್ ಟೈಮ್ ನಾನೇ ಬೈಕ್ನ ರೈಡ್ ಮಾಡ್ಕೊಂಡು ಬಂದಿದ್ದೆ ಇಲ್ಲಿಗೆ. ಅಷ್ಟು ಹತ್ರನೂ ಇದೆ ಆ್ಯಂಡ್ ವೆಹಿಕಲ್ಸ್ ಕೂಡ ಜಾಸ್ತಿ ಇಲ್ಲ, ರೋಡ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿ, ಮಾತಾಡ್ತಾ ನಾವು ಮಂಡ್ಯ ಹತ್ತತ್ರ ಬಂದ್ವಿ. ಸೊ ಮಂಡ್ಯ ಅಂತ ಅಂದರೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಕಬ್ಬು ಅದೆಲ್ಲ ನೋಡಿದ್ರೆ. ಸೊ ಅದಿರೋದು ಕೂಡ ಮಂಡ್ಯದಲ್ಲೇ, ಮಂಡ್ಯ ಡಿಸ್ಟಿಕ್. ಲಾಸ್ಟ್ ಟೈಮು ಕೂಡ ನಾವು ಬೈಕಲ್ಲಿ ಬಂದಿದ್ವಿ. ಬಿಫೋರ್ ಲಾಸ್ಟ್ ಟೈಮು ಫ್ಯಾಮಿಲಿ ಎಲ್ಲ ಮಾತಾಡಿಕೊಂಡು ಒಂದು ವೆಹಿಕಲ್ ಮಾಡಿದರು. ಸೊ ಅದರಲ್ಲಿ ಬಂದಿದ್ವಿ. ಬಟ್ ಈ ಬಾರಿ ಯಾರೂ ಕೂಡ ವೆಹಿಕಲ್ ಮಾಡಲಿಲ್ಲ, ಎಲ್ಲ ಅವ್ರವ್ರ ಓನ್ ವೆಹಿಕಲಲ್ಲೇ ಹೋಗಿದ್ದು. ಸೊ ಅಮ್ಮ ಅಪ್ಪ ಎಲ್ಲ ಸ್ವಲ್ಪ ಬೇಗನೆ ಹೋದರು. ನಾವು ಮನೆ ಸ್ವಲ್ಪ ಲೇಟಾಗಿ ಬಿಟ್ಟಿದ್ದರಿಂದ ನಾನು ಯತಿ ಇಬ್ಬರು ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀವಿ. ಸೊ ಈ ರೋಡ್ ಬಂದು ಚನ್ನಗೋನಹಳ್ಳಿ ಅಮ್ಮನ ದೇವಸ್ಥಾನ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಚನ್ನಗೋನಹಳ್ಳಿ ಅಮ್ಮನ ದೇವಸ್ಥಾನ. ಸೊ ಅದೇ ಆ ಟೆಂಪಲ್ ಮುಂದೆನೇ ನಾವು ಹೋಗಬೇಕಾಗಿರೋದು. ಮೊದಲು ಇಷ್ಟೊಂದೇನು ಪಾಪ್ಯುಲರ್ ಇರಲಿಲ್ಲ, ಇವಾಗಂತೂ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಈ ದೇವಸ್ಥಾನ. ನೀವು ನೋಡ್ತಾ ಇರ್ಬೋದು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಆ್ಯಂಡ್ ಎಲ್ಲಿ ನೋಡಿದ್ರು ಬರೀ ತೋಟಗಳೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ. ನಾನು ಒಂದು 2-3 ಬಾರಿ ಇಲ್ಲಿಗೆ ಬಂದಿದ್ದು ಉಂಟು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸಂಡೇ ಮತ್ತು ಟ್ಯೂಸ್ಡೇ ಅನಿಸುತ್ತೆ ಇದರಲ್ಲಿ ಜಾಸ್ತಿ ರಶ್ ಇರ್ತಾರಲ್ಲ, ಹಾಗಾಗಿ. ಸೊ ಅದು ಟೆಂಪಲ್ ಎಲ್ಲ ನೋಡಿಕೊಂಡು ಇನ್ನೇನು ಹತ್ರ ಬಂದೇ ಬಿಟ್ವಿ. ಆ್ಯಂಡ್ ನೀವು ನೋಡ್ತಾ ಇರೋದು ಅದು ಬೆಟ್ಟ ಹೇಮಗಿರಿ ಬೆಟ್ಟ ಅಂತ, ಅದು ಕೂಡ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎವ್ರಿ ಇಯರ್ ಅಲ್ಲೂ ಕೂಡ ದನಗಳ ಜಾತ್ರೆ ನಡೆಯುತ್ತೆ. ನಮ್ಮ KR ನಗರದಲ್ಲಿ ಹೇಗೆ ಚುಂಚನಕಟ್ಟೆ ಜಾತ್ರೆ ನಡೆಯುತ್ತೆ ದನಗಳದ್ದು, ಹಾಗೆ ಇಲ್ಲಿ ಇದ್ರದ್ದು ಜಾತ್ರೆ ನಡೆಯುತ್ತೆ ಈ ಟೆಂಪಲ್ ಹತ್ರ. ಇದಕ್ಕೂ ಕೂಡ ನಾನು, ಜಶ್ವಿ, ಅಮ್ಮ, ಯತಿಕ್, ಸುದಿ ಎಲ್ಲ ಕಾರಲ್ಲಿ ಬಂದಿದ್ವಿ ಒನ್ಸ್. ಬಟ್ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಪೇಪರೆಲ್ಲ ನೋಡಿ ಎಷ್ಟು ಹರಡಿದ್ದಾರೆ, ಏಕೆಂದರೆ ಈಗ ರೀಸೆಂಟಾಗಿ ಜಾತ್ರೆ ಮುಗ್ದೋಗಿದೆ. ಸೊ ಫೈನಲಿ ಬಂದ್ವಿ ನೋಡಿ ನಮ್ಮ ಡೆಸ್ಟಿನೇಷನ್ಗೆ. ಸೊ ಹೆಗ್ಡಳ್ಳಿ ಅನ್ನೋ ಊರಿರೋದು ಹೇಮಗಿರಿಯಿಂದ ಸ್ವಲ್ಪ ಮುಂದೆ. ಸೊ ಹಾಗಾಗಿ ಎವ್ರಿ ಇಯರ್ ಇಲ್ಲಿಗೆ ಮಾರ್ನಿಂಗ್ ದೇವ್ರನ್ನ ತಂದು ಇಲ್ಲೆಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟು ಇಲ್ಲಿಂದ ಕಳಶ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಪೂಜೆ ಮಾಡ್ತಾನೆ ಇಲ್ಲಿ ಒಬ್ಬರು ಮೇಲೆ ದೇವ್ರು ಬಂತು. ಆ್ಯಂಡ್ ಹೇಳ್ತೀನಿ, ಇದು ಯಾವ ದೇವರು ಅಂತ ಹೇಳಿದ್ರೆ ಮಂಚಮ್ಮ ತಾಯಿ ಅಂತ ಹೇಳಿ. ಸೊ ಮನೆ ಮಂಚಮ್ಮ ಇದು ನಮ್ಮ ಮನೆ ದೇವರು. ಸೊ ಇಲ್ಲಿ ನೋಡಿ ಅವ್ರಿಗೆ ದೇವರೆಲ್ಲ ಬಂದಾದಮೇಲೆ ಅಲ್ಲಿ ಅವ್ರು ಏನೇನು ಕೇಳಬೇಕು ಅದನ್ನೆಲ್ಲ ಕೇಳ್ಕೊತಾರೆ ದೇವ್ರಿಗೆ. ಆ್ಯಂಡ್ ಪೂಜೆ ಎಲ್ಲ ಹೇಗೆ ನಡೀತೈತೆ ಅಂತೆಲ್ಲ. ಆ್ಯಂಡ್ ದೇವಸ್ಥಾನ ಎಲ್ಲ ಈ ಬಾರಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದಾರೆ, ಹಾಗಾಗಿ ಈಗಿರೋ ದೇವಸ್ಥಾನನ ಹೊಡೆದಾಕ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಕೇಳ್ಕೊತಾ ಇದ್ರು ನೋಡಿ. ಪೂಜೆ ಮಾಡ್ತಾನೆ ಅವ್ರ ಮೈ ಮೇಲೆ ದೇವ್ರು ಕೂಡ ಬಂತು. ನಮಗೂ ನೋಡಿ ತುಂಬ ಖುಷಿ ಆಯಿತು ಈ ಥರದ್ದೆಲ್ಲ. ಗಂಡ ದೇವ್ರು ಬಂದು ಶ್ರೀನಿವಾಸ ದೇವರು, ಅಂದರೆ ತಿರುಪತಿ ತಿಮ್ಮಪ್ಪ ದೇವರು, ಅವರು ಕೂಡ ಬಂದರು.
ರೀತಿಯಾದಂತಹ ವಿಘ್ನಕ್ಕೆ ಒಳಗಾಗದೆ ವಂಶವನ್ನು ಉದ್ಧರಿಸಬೇಕು ಉದ್ದೇಶದಿಂದ ಹಾಗೆ ಕಲಾಕರ್ಷಣೆ ಮುಖೇಣವಾಗಿ ದೇವಿಯ ಅಪ್ಪಣೆಯನ್ನು ತೆಗೆದುಕೊಂಡು ನಿಮ್ಮ ಅಪ್ಪಣೆಯನ್ನು ನಾವು ಮುಂದುವರಿಸುತ್ತೇವೆ. ಹಾಗಾಗಿ ನಾಳೆ ನಡೆಯುವಂತಹ ಅಂದರೆ ಬರುವಂತಹ ದಿವಸಗಳಲ್ಲಿ ದೇವಾಲಯ ನಿರ್ಮಾಣ ಕಾಲಕಾಲದಲ್ಲಿ ಬರುವಂತಹ ಏನೇನು ಸಮಸ್ಯೆಗಳಿವೆ ಎಲ್ಲವನ್ನು ನಿವಾರಣೆ ಮಾಡ್ತಾ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ಕಟ್ಟಡ ನಿರ್ಮಾಣಕ್ಕೋಸ್ಕರವಾಗಿ ಗರ್ಭಗುಡಿ ನಿರ್ಮಾಣಕ್ಕೋಸ್ಕರವಾಗಿ ನಿಮ್ಮಲ್ಲಿ ಅಪ್ಪಣೆ ತೆಗೆದುಕೊಂಡು ಎಲ್ಲರ ಭಕ್ತರ ಸಮೂಹದಲ್ಲಿ ನಾವು ಒಪ್ಪಿದ್ದೇವೆ. ಹಾಗಾಗಿ ಅದಕ್ಕೆ ಅಪ್ಪಣೆಯನ್ನು ಕೊಡ್ತಾ ಸುಸೂತ್ರವಾಗಿ ಸುಲಲಿತವಾಗಿ ವಂಶದ ನಿಮ್ಮ ಮನೆ ಮಂಚಮ್ಮ ದೇವರ ಅನುಗ್ರಹ ಪ್ರಭಾವ ಶಕ್ತಿ ಎಲ್ಲರ ಕುಟುಂಬದ ಮೇಲೆ ಬೀರಬೇಕು. ಯಾವುದೇ ದೇವ್ರನ್ನಾದ್ರೂ ನದಿ ಹತ್ರ ತಂದು ಅದನ್ನು ತೊಳೆದು ಪೂಜೆ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರಲ್ವ, ಹಾಗಾಗಿ ಇಲ್ಲಿಗೆ ಬಂದಿದ್ದಾರೆ. ಇದು ಹೇಮಾವತಿ ನದಿ ಹೇಮಗಿರಿ ದೇವಸ್ಥಾನದ ಹತ್ರ ಇರೋದು. ಸೊ ಇಲ್ಲೆಲ್ಲ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಾವು ಕೂಡ ಅಲ್ಲಿ ತುಂಬ ಬಿಸಿಲು ಅಂತ ಹೇಳಿ ಸೈಡಲ್ಲಿ ಕುತ್ಕೊಂತೀವಿ. ಪ್ರಸಾದ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿದು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಹಾಗೆ ಅಲ್ಲಿ ದೇವ್ರನ್ನೆಲ್ಲ ಕಳಶ ಯಾರ್ಯಾರು ಹೊರಬೇಕು ಅಂತ ಇರುತ್ತೆ ಅವರೆಲ್ಲ ಕಳಶ ಎಲ್ಲ ಹೊತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿ ಪ್ರಸಾದ ಏನು ಅಂದರೆ ಹಲಸಿನ ಹಣ್ಣು ಮತ್ತು ಕಜ್ಜಾಯ ಬಾಳೆಹಣ್ಣಿನ ರಸಾಯನ ಮಾಡ್ತಾರೆ. ಅದು ಒಂದು ಸ್ವಲ್ಪ ಸಿಕ್ಕಿದ್ರೂ ಸಾಕು, ಅಷ್ಟು ಟೇಸ್ಟ್ ಇರುತ್ತೆ. ಇಲ್ಲಿ ಬೇರೆಯವರೆಲ್ಲ ಕಳಶ ಎಲ್ಲ ತಗೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದೇವರು ಬಂತು ನೋಡಿ. ಆಲ್ರೆಡಿ ಅವ್ರ ಮೇಲೆ ಶ್ರೀನಿವಾಸ ದೇವ್ರು ಬಂತು. ಅದನ್ನೆಲ್ಲ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಹೊಳೆ ಹತ್ರ ಎಲ್ಲ ಪೂಜೆ ಮಾಡಾದಮೇಲೆ ಇಲ್ಲಿ ದೇವಸ್ಥಾನದ ಮೆಟ್ಲು ಇರುತ್ತೆ, ಅಂದರೆ ದೇವ್ರದ್ದು ದ್ವಾರ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಎಲ್ಲ ಪೂಜೆ ಮಾಡಿ ಕಾಯೆಲ್ಲ ಒಡೆದು ಅಲ್ಲಿ ಸ್ವಲ್ಪ ಈ ದೇವ್ರಿಗೆ ಸ್ವಲ್ಪ ಪ್ರಸಾದ ಎಲ್ಲ ಹಂಚಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಅಲ್ಲಿ ಆಟೋದ ಮೇಲೆ ಯಾರ್ಯಾರೆಲ್ಲ ದೇವ್ರು ಹೊತ್ತಿದ್ರು ಅವರೆಲ್ಲ ಅಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ 2-3 ಕಿಲೋಮೀಟ್ರ್ ದೂರ ಇರುತ್ತೆ ಊರು. ಹಾಗಾಗಿ ಯಾರ್ಯಾರೆಲ್ಲ ಓನ್ ವೆಹಿಕಲಲ್ಲಿ ಬಂದಿರ್ತಾರೆ ಅದರಲ್ಲಿ, ಅಥವಾ ಆಟೋ ಅಥವಾ ಏನಾದರೂ ವೆಹಿಕಲ್ ಮಾಡ್ಕೊಂಡು ಬಂದಿದ್ರೆ ಅದರಲ್ಲೆಲ್ಲ ಹೋಗ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ನಾವು ಬಂದಾಗ ರೋಡು ಅಷ್ಟು ಚೆನ್ನಾಗಿರಲಿಲ್ಲ, ಎಲ್ಲ ಮಣ್ಣು ರೋಡ್ ಇತ್ತು. ಇವಾಗ ರೋಡ್ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇದ್ದೀರಲ್ವ ಪೆಂಡಲ್ಲು, ಅದ್ರ ಮುಂದೆ ಇದೆಯಲ್ಲ ಅದೇ ದೇವಸ್ಥಾನದ ಪಕ್ಕನೇ ಅವ್ರದ್ದು ಮನೆ ಇರೋದು. ಈ ಬಾರಿ ಬಿಸಿಲು ಅಂತ ಹೇಳಿ ಮಜ್ಜಿಗೆ ಎಲ್ಲ ಮಾಡಿದರು, ಅದನ್ನೆಲ್ಲ ಕುಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ವಿ ಬಿಸಿಲಿಗೋದ್ಕು. ಸೊ ಈಗ ನೋಡಿ ಆಲ್ರೆಡಿ ನಾವು ಬಂದು ಕೂತಿದ್ವಿ. ದೇವ್ರನ್ನ ಆಟೋದಿಂದ ತಂದಲ್ವ, ಊರಲ್ಲಿ ಎಂಡಲ್ಲೇ ನಿಲ್ಲಿಸ್ತಾರೆ. ಅಲ್ಲಿಂದ ದೇವರು ನಡ್ಕೊಂಡು ದೇವ್ರು ಹೊತ್ತಿರೋರೆಲ್ಲ ನಡ್ಕೊಂಡು ಬರಬೇಕು. ಆಲ್ರೆಡಿ ಬರ್ತಾಯಿದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಹೊತ್ತಿದ್ರು. ದೇವಸ್ಥಾನನ ಒಂದು 3 ಪ್ರದಕ್ಷಿಣೆ ಹಾಕಬೇಕು. ಇಲ್ಲಿ ಅದನ್ನೆಲ್ಲ ಹಾಕಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಜಶ್ವಿ ಎಲ್ಲ ಅವಳಿಗೆ ತಮಾಷೆ ಮಾಡ್ಕೊಂಡು ಕೂತಿದ್ವಿ. ಏಕೆಂದರೆ ಅವಳು ಯಾವಾಗಲೂ ಕೂಡ ಮಜ್ಜಿಗೆ ಕುಡಿತಿದ್ದವಳು, ದೇವಸ್ಥಾನದಲ್ಲಿ ಮಜ್ಜಿಗೆ ಕುಡಿತಾ ಇದ್ದಾಳೆ. ಸೊ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅಣ್ಣಂದಿರು, ಅತ್ತಿಗೆ, ಅಮ್ಮ, ಅಪ್ಪ, ಯತಿ, ನಾನು, ಜಶ್ವಿ, ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲ ಬಂದಿದ್ರು. ಸೊ ಈ ಥರದೊಂದು ಫಂಕ್ಷನ್ ಇದ್ದರೆ ಸಾಕು, ಎಲ್ಲ ಕೂಡ ಈ ಥರ ಗೆಟ್ ಟುಗೆದರ್ ಆಗಿ ಹೋಗ್ತೀವಿ. ಅಲ್ಲಿ ಎಲ್ಲ ಪೆಂಡಲ್ ಹಾಕಿರೋದೆಲ್ಲ ಊಟದ ವ್ಯವಸ್ಥೆಗೋಸ್ಕರ ಪೆಂಡಲ್ ಹಾಕಿದ್ದಾರೆ. ಈಗ ನೋಡಿ ಇದು ಬಸವಣ್ಣ ಇರೋದು ಮುಂದೆ. ಅಲ್ಲಿ ಹೋಗಿ ಅಲ್ಲಿ ಹಿಡ್ಗಾಯಿ ಎಲ್ಲ ಹೊಡೆದು ಪೂಜೆ ಮುಗಿಸ್ಕೊಂಡು ಆನಂತರ ಗರ್ಭಗುಡಿ ಒಳಗಡೆ ತಗೊಂಡೋಗ್ತಾರೆ. ಈ ಚಿಕ್ಕದು ಕಾಣಿಸ್ತಾ ಇತ್ತಲ್ಲ ಅದೇ ದೇವಸ್ಥಾನ. ಅದನ್ನೀಗ ಹೊಡೆದಾಕ್ಬಿಟ್ಟು ರೀಕನ್ಸ್ಟ್ರಕ್ಟ್ ಮಾಡ್ತಾರಂತೆ. ಇಲ್ಲಮ್ಮ ಅವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ಕೂತಿದ್ರು. ಬಟ್ ಯಾವಾಗಲೂ ಕೂಡ ಇದೇ ರೀತಿ ಆಗುತ್ತೆ. ಒಂದು ಕ್ಯೂ ಸಿಸ್ಟಮ್ ಅನ್ನೋದೊಂದಿರಲ್ಲ, ಅದೇ ಬೇಜಾರು. ಯಾವಾಗಲೂ ಕೂಡ ಇದೇ ರೀತಿ ಆಗುತ್ತೆ ಅಂತ ಹೇಳಿ. ಸೊ ದೇವಸ್ಥಾನದೊಳಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಆಲ್ರೆಡಿ ನಾವು ಊಟಕ್ಕೆ ಬಂದು ನಿಂತ್ಕೊಂಡ್ವಿ ಪ್ರಸಾದಕ್ಕೆ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಯತಿ ಒಂದು ಬೈಕಲ್ಲಿ ಹೋದ್ವಿ. ಅಮ್ಮ ಅಪ್ಪ ಜಶ್ವಿ ಒಂದು ಬೈಕಲ್ಲಿ ಹೋದರು. ಆ್ಯಕ್ಚುಲಿ ನಾವೇ ಬೇಗ ಬಂದಿದ್ದು. ನಾನು ಸ್ಯಾರಿ ಹಾಕ್ಕೊಂಡಿದ್ರಿಂದ ನನಗೆ ಸೈಡ್ ಕೂತ್ಕೊಳ್ಳೋಕೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ಇವತ್ತು ಬೇರೆ ರೀತಿ ಬೈಕ್ ತಂದಿದ್ದ. ಹಾಗಾಗಿ ಸರಿ ಊರಿಂದ ಸ್ವಲ್ಪ ಹೊರ್ಗಡೆ ನಡಿ, ಅದಾದಮೇಲೆ ನಾನು ಆ ಕಡೆ ಈ ಕಡೆ ಕಾಲು ಹಾಕ್ಕೊಂಡು ಕೂತ್ಕೊತೀನಿ ಅಂತ ಹೇಳಿದೆ. ಇಲ್ಲಿ ನೋಡಿ ಅಪ್ಪ ಅಮ್ಮ ಎಲ್ಲ ಹೋಗ್ತಾ ಇದ್ದಾರೆ. ಜಶ್ವಿ ನಮ್ಮ ಅಮ್ಮನ ಸೀರೆ ನೋಡ್ಬಿಟ್ಟು ಅದು ನಮ್ಮ ಅಮ್ಮನ ಸೀರೆ ಅಮ್ಮಮ್ಮ ಕೊಡು ಅಂತ ಅಲ್ಲೇ ಹೇಳ್ತಾ ಇದ್ಲು. ಸಖತ್ ಅದೇ ಒಂಥರ ಕಾಮಿಡಿ ಇತ್ತು. ಬಿಕಾಸ್ ಆ ಸೀರೆನ ನಾನು ನಮ್ಮನೆ ದೇವ್ರಿಗೆ ಹೋದಾಗ ಉಟ್ಕೊಂಡಿದ್ದೆ ಅಲ್ವಾ, ಅದೇ ಥರ ಸೀರೆ ಅಮ್ಮನೂ ಕೂಡ ತೊಗೊಂಡಿದ್ರು. ಅದನ್ನು ನೋಡ್ಬಿಟ್ಟು ಅವಳು ನನ್ನ ಸೀರೆ ಕೊಡು ಅಂತ ಹೇಳ್ತಾ ಇದ್ಲು. ಸೊ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಮತ್ತೆ ನಮ್ಮ ಊರ ಕಡೆ ಹೊರಟ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಬ್ರಿಡ್ಜು, ಬಟ್ ನೀರು ಅಷ್ಟಿಲ್ಲ ಬೇಸಿಗೆಗೆ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ನಮ್ಮ ಮನೆಗೆ. ಇದೇ ನಮ್ಮ ಮನೆ ರೋಡು. ಬಂದ್ವಿ ಮನೆಗೆ.
ಅಮ್ಮ ಅಪ್ಪ ಆದರೆ ಇನ್ನೂ ಬಂದಿರಲಿಲ್ಲ. ನಾವು ಬೇಗ ಹೋಗಿ ರೆಸ್ಟ್ ತಗೊಂಡ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.